ಇಪಿಎಫ್ ಖಾತೆಯಲ್ಲಿನ ಹಣವನ್ನು ಇನ್ನು ಯುಪಿಐ ಮೂಲಕವೇ ವರ್ಗಾವಣೆ ಮಾಡಿಕೊಳ್ಳುವ ಹೊಸ ಸೌಲಭ್ಯ ಸದ್ಯದಲ್ಲೇ ಜನರಿಗೆ ಲಭ್ಯವಾಗಲಿದೆ. ಇದರಿಂದ ಪಿಎಫ್ ಹಣ ವರ್ಗಾವಣೆಯು ಸರಳವಾಗಲಿದೆ. ಇನ್ನೆರಡು 3 ತಿಂಗಳಲ್ಲಿ ಈ ಸೌಲಭ್ಯ ಜಾರಿಯಾಗಲಿದೆ ಎಂದು ಮೂಲಗಳು ತಿಳಿಸಿವೆ. ಪೇಟಿಎಂ, ಗೂಗಲ್ ಪೇ, ಫೋನ್ ಪೇ ಇತ್ಯಾದಿ ಆಪ್ಗಳಲ್ಲಿ ಸದ್ಯದಲ್ಲೇ ಇಪಿಎಫ್ಒ ವಿತ್ಡ್ರಾ ಎಂಬ ಆಯ್ಕೆ ಕಾಣಲಿದೆ. ಅದನ್ನು ಟ್ಯಾಪ್ ಮಾಡಿ ಪಿಎಫ್ ಖಾತೆಯ ಯುಎಎನ್ ನಂಬರ್ ಎಂಟ್ರಿ ಮಾಡಿ ಹಣವನ್ನು ವಿತ್ಡ್ರಾ ಮಾಡಬಹುದು. ಸೀಮಿತ ಹಣವನ್ನು ವಿತ್ಡ್ರಾ ಮಾಡಲು ಅವಕಾಶ ಇರುತ್ತದೆ. ಮಹಾರಾಷ್ಟ್ರದ ಜಲ್ಗಾಂವ್ ಜಿಲ್ಲೆಯ ಖೊತಾಲಿ ಗ್ರಾಮದಲ್ಲಿ ತಮ್ಮ ಪುತ್ರಿ ಹಾಗೂ ಆಕೆಯ ಗೆಳತಿಯರಿಗೆ ಯುವಕರ ಗುಂಪೊಂದು ಶುಕ್ರವಾರ ರಾತ್ರಿ ಕಿರುಕುಳ ನೀಡಿದೆ ಎಂದು ಆರೋಪಿಸಿ ಕೇಂದ್ರ ಸಚಿವೆ ರಕ್ಷಾ ಖಡ್ಸೆ ಅವರು ಪೊಲೀಸರಿಗೆ ದೂರು ನೀಡಿದ್ದಾರೆ. ದೂರು ಆಧರಿಸಿ ಪೊಲೀಸರು 7 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದು, ಒಬ್ಬ ಆರೋಪಿ ಸೋಹಂ ಮಾಲಿಯನ್ನ ಬಂಧಿಸಿದ್ದಾರೆ. ಈ ಬಗ್ಗೆ ರಾಯಗಢದಲ್ಲಿ ಪ್ರತಿಕ್ರಿಯಿಸಿರುವ ರಕ್ಷಾ ಖಡ್ಸೆ ಅವರು, ಈ ಬೆಳವಣಿಗೆ ದುರಾದೃಷ್ಟಕರ. ಸಂಸದೆ ಹಾಗೂ ಕೇಂದ್ರ ಸಚಿವೆಯ ಪುತ್ರಿಗೆ ಇಂಥ ಕೆಟ್ಟ ಅನುಭವ ಆಗುತ್ತದೆ ಎಂದಾದರೆ ಏನು ಜನಸಾಮಾನ್ಯರ ಗತಿ ಏನು ಎಂದು ಪ್ರಶ್ನಿಸಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆ ಮೈಸೂರು ನಗರ ವ್ಯಾಪ್ತಿಯಲ್ಲಿರುವ ತನ್ನ ಸ್ಥಿರಾಸ್ತಿಗಳನ್ನು ಒತ್ತುವರಿ ಮಾಡಿಕೊಂಡವರ ವಿರುದ್ಧ ಕಾರ್ಯಾಚರಣೆ ನಡೆಸಲು ಮುಂದಾಗಿದೆ. ಮಾರ್ಚ್ 3ರಿಂದ ಪಾಲಿಕೆ ಆಸ್ತಿ ಸಂರಕ್ಷಣೆ ಕುರಿತಾಗಿ ಕಾರ್ಯಾಚರಣೆ ಆರಂಭವಾಗಲಿದೆ. ವರ್ಷವಿಡೀ ನಡೆಯಲಿರುವ ಈ ಕಾರ್ಯಾಚರಣೆಗಾಗಿ ಪ್ರತ್ಯೇಕ ತಂಡವನ್ನೇ ರೂಪಿಸಲಾಗಿದೆ. ಸರ್ಕಾರದ ಆಸ್ತಿ ಸಂರಕ್ಷಣೆಯ ಮೂಲಕ ಪಾಲಿಕೆಯ ಆದಾಯ ಹೆಚ್ಚಿಸಿಕೊಳ್ಳುವುದು, ಪಟ್ಟಿಯಲ್ಲಿಲ್ಲದ ಮತ್ತಷ್ಟು ಆಸ್ತಿಗಳನ್ನು ಹಚ್ಚುವುದು ಇತ್ಯಾದಿ ಕೆಲಸಗಳು ಈ ಕಾರ್ಯಾಚರಣೆ ಅಡಿಯಲ್ಲಿ ನಡೆಯಲಿದೆ. ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದಲ್ಲಿ ಭಾನುವಾರ ನಡೆದ ಸಾಮೂಹಿಕ ವಿವಾಹದಲ್ಲಿ ನಟ ದರ್ಶನ್ ತೂಗ್ದೀಪ್ ಅವರ ಪತ್ನಿ ವಿಜಯಲಕ್ಷ್ಮಿ ಎಲ್ಲ 24 ಜೋಡಿಗಳಿಗೂ ಮಾಂಗಲ್ಯ ವಿತರಣೆ ಮಾಡಿದರು. ಬೇಬಿ ಬೆಟ್ಟದಲ್ಲಿ ನಡೆದ ಭಾರೀ ದನಗಳ ಜಾತ್ರಾ ಮಹೋತ್ಸವದಲ್ಲಿ ಸರಳ ಸಾಮೂಹಿಕ ವಿವಾಹ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ನವವಧುವರರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ನೇತೃತ್ವದಲ್ಲಿ ನಡೆದ ಸರಳ ಸಾಮೂಹಿಕ ವಿವಾಹದಲ್ಲಿ ಎಲ್ಲ ವಧುವರರಿಗೆ ಚಿತ್ರ ಹಾಗೂ ವಿಜಯಲಕ್ಷ್ಮಿ ಅವರು 5 ಗ್ರಾಂನ ಮಾಂಗಲ್ಯ ವಿತರಿಸಿದರು. ಚಿತ್ರನಟ ಧನ್ವರ್ ವಾಜ್ ಹಾಗೂ ಹಾಸ್ಯನಟ ಚಿಕ್ಕಣ್ಣ ಅವರು ಸೀರೆ, ಪಂಚೆ, ಶರ್ಟ್ ವಿತರಣೆ ಮಾಡಿದರು.